ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಬುಧವಾರ ರಾತ್ರಿ ಮತ್ತೆ 3 ಉಗ್ರಗಾಮಿಗಳನ್ನ ಭದ್ರತಾ ಪಡೆಗಳು ಹತ್ಯೆ ಮಾಡಿದ್ದಾರೆ. ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಈ ಆಪರೇಷನ್ ನಡೆದಿದೆ. ಹತ್ಯೆಗೊಂಡ ಉಗ್ರರು ರಾಷ್ಟ್ರೀಯ ತನಿಖಾ ಸಂಸ್ಥೆಯ NIAನ ಮೋಸ್ಟ್ ವಾಂಟೆಡ್ ಉಗ್ರರು ಮತ್ತು ಎಲಿಟಿ ಉಗ್ರ ಸಂಘಟನೆಯ ಕಮಾಂಡರ್ಗಳಾಗಿದ್ರು ಅಂತ ಹೇಳಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ VK ಬಿದ್ರಿ, ಇದೊಂಥರ ನಮಗೆ ದೊಡ್ಡ ಸಾಧನೆ. ಯಾಕಂದ್ರೆ ಈ ಉಗ್ರರು ಇಲ್ಲಿನ ಭದ್ರತಾ ಸಿಬ್ಬಂದಿ, ನಾಗರಿಕರು ಮತ್ತು ಅಲ್ಪಸಂಖ್ಯಾತರು ಸೇರಿ ಒಟ್ಟು 18 ಹತ್ಯೆಗಳಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳಿದ್ದಾರೆ. ಈ ಮೂಲಕ ಕಳೆದ 1 ವಾರದಿಂದಲೇ ನಿರಂತರವಾಗಿ ಉಗ್ರರನ್ನ ದಮನ ಮಾಡೋ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಮೇ 7ನೇ ತಾರೀಕು ಕೂಡ ಇದೇ ತರ TRF ಸಂಘಟನೆಯ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಹತ್ಯೆ ಮಾಡಲಾಗಿತ್ತು. ಕಾಶ್ಮೀರದಲ್ಲಿ ವಾಯುಪಡೆ ಬೆಂಗಾವಲು ಮೇಲೆ ದಾಳಿ ಮಾಡಿದ ದಿನದಿಂದ ಸೇನೆ ಈ ಮ್ಯಾಸಿವ್ ಆಪರೇಷನ್ ನಡೆಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿರೋ ಪ್ರಜ್ವಲ್ ಕೇಸ್ನಲ್ಲಿ ಮತ್ತಷ್ಟು ಬೆಳವಣಿಗೆಯಾಗಿದೆ. ಕಿಡ್ನಾಪ್ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ ಶಾಸಕ HD ರೇವಣ್ಣ ಅವರಿಗೆ ಮತ್ತೆ ಹಿನ್ನಡೆಯಾಗಿದೆ. ರೇವಣ್ಣ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮತ್ತೆ ಮುಂದೂಡಿದೆ. ಸೋಮವಾರ ಅಂದ್ರೆ ಮೇ 13ಕ್ಕೆ ಈ ಅರ್ಜಿಯ ಮುಂದಿನ ವಿಚಾರಣೆ ನಡೆಸಲಾಗುತ್ತೆ ಅಂತ ಕೋರ್ಟ್ ಹೇಳಿದೆ. ಈ ಮೂಲಕ ರೇವಣ್ಣ ಮತ್ತೆ ಜೈಲು ಪಾಲಾಗಿದ್ದಾರೆ. ಇನ್ನು ಜೈಲಲ್ಲಿರೋ HD ರೇವಣ್ಣರ ಆರೋಗ್ಯ ತೀವ್ರ ಏರುಪೇರೆಲ್ಲ ಆಗ್ತಾ ಇದೆಯಂತೆ. ಜೈಲು ಅಧಿಕಾರಿಗಳ ಬಳಿ 3-4 ಬಾರಿ ಹೊಟ್ಟೆ ನೋವು ಅಂತ ರೇವಣ್ಣ ಹೇಳಿದ್ರಂತೆ. ಹೀಗಾಗಿ ಜೈಲಿನ ಆಸ್ಪತ್ರೆಯ ವೈದ್ಯರು ಅಗತ್ಯ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪೆನ್ ಡ್ರೈವ್ ಕೇಸ್ನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ, ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರೋ ಈ ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಫೋಟಕ ಆರೋಪಗಳನ್ನು ಮಾಡಿದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ಕೊಡೋಕೆ ಒತ್ತಡ ಕೇಳಿ ಬರ್ತಾ ಇದೆ. ಮಹಿಳೆಯರಿಗೆ ದೂರು ಕೊಡುವಂತೆ ಒತ್ತಡ ಹೇರಲಾಗ್ತಾ ಇದೆ ಅಂತ ಪ್ರಕಟಣೆ ಹೊರಡಿಸಿದೆ. ಅತ್ತ ಸಂಸದ ಪ್ರಜ್ವಲ್ ರೇವಣ್ಣರ ಪ್ರಕರಣದ ವಿಚಾರವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿದ JDS ನಿಯೋಗ ದೂರನ್ನ ಕೊಟ್ಟಿದೆ. ಮಾಜಿ CM HD ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಯಾದ ನಿಯೋಗ SIT ತನಿಖೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಅಂತ ಹೇಳಿದೆ. ಏನೋ ಮೇಲಿಂದ ಮೇಲೆ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋ HD ಕುಮಾರಸ್ವಾಮಿ ಈಗ ತಮ್ಮ ಬಳಿನೂ ಪೆನ್ ಡ್ರೈವ್ ಇದೆ ಅಂತ ಹೇಳಿದ್ದಾರೆ. ನನ್ನ ಹತ್ರನೂ ಪೆನ್ ಡ್ರೈವ್ ಇದೆ, ಅದನ್ನು ಬಿಟ್ಬಿಡ್ತೀನಿ. ಆದರೆ ನನ್ನ ಹತ್ರ ಇರೋದು ಈ ರೀತಿಯ ಅಶ್ಲೀಲ ಪೆನ್ ಡ್ರೈವ್ ಅಲ್ಲ, ಭಾರಿ ಒಳ್ಳೆ ಪೆನ್ ಡ್ರೈವ್ ಅಂತ ಹೇಳಿದ್ದಾರೆ. ಅಂದ್ರೆ ಒಳ್ಳೆ ಪೆನ್ ಡ್ರೈವ್ ಅಂತ ಹಂಗೆ ಹೇಳಿಲ್ಲ ಅವರು. ವರ್ಗಾವಣೆ ದಂಧೆ, YST ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್, CSR ಫಂಡ್ ನ ಯೋಗ್ಯತೆ ಎಲ್ಲ ನಂಗೆ ಗೊತ್ತಿದೆ. ಅದ್ರ ಬಗ್ಗೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ. ಈ ಮುಂಚೆ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಸ್ಪೀಕರ್ಗೆ ಕೊಟ್ಟರೆ ಕ್ರಮ ಕೈಗೊಳ್ತಾರೆ ಅಂದ್ರೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಪೆನ್ ಡ್ರೈವ್ ಲೀಕ್ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ವಿರುದ್ಧ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ದೂರು ದಾಖಲಾಗಿದೆ. ದೇವರಾಜೇಗೌಡ ಆಡಿಯೋ ಮತ್ತು ಫೋಟೋಗಳನ್ನ ಕಕ್ಷಿದಾರರದ್ದು ಅಂತ ಬಿಡುಗಡೆ ಮಾಡಿದ್ದಾರೆ. ಇದು ವಕೀಲರ ವೃತ್ತಿ ನಿಯಮಾನುಸಾರ ಭಾರತೀಯ ಅಧಿಸಾಕ್ಷಿ ಕಲಂ 126 ಅಡಿ ಉಲ್ಲಂಘನೆ ಅಂತ ಆರೋಪಿಸಿ ದೂರನ್ನ ಕೊಡಲಾಗಿದೆ. ಇನ್ನೊಂದು ಕಡೆ ಈ ಕೇಸ್ನಲ್ಲಿ DCM DK ಶಿವಕುಮಾರ್ ಕೈವಾಡ ಇದೆ ಅಂತ ಆರೋಪಿಸಿ JDS ರಾಜ್ಯಾದ್ಯಂತ ಪ್ರತಿಭಟಿಸಿದೆ. CM DCM ವಿರುದ್ಧ ಮಂಡ್ಯ, ಮೈಸೂರು, ರಾಮನಗರ, ದೇವನಹಳ್ಳಿ, ಹುಬ್ಬಳ್ಳಿ, ಗದಗ್ನಲ್ಲಿ ಪ್ರತಿಭಟಿಸಲಾಗಿದೆ. ಇತ್ತ ಮೈಸೂರಲ್ಲಿ DC ಕಚೇರಿ ಮುಂಭಾಗ GT ದೇವೇಗೌಡ ಹಾಗೂ ಸಾರಾ ಮಹೇಶ್ ಪ್ರತಿಭಟಿಸಿದ್ರು. ಈ ವೇಳೆ GT ದೇವೇಗೌಡ ಅಂದ್ರೆ JDSನ ಕೋರ್ ಕಮಿಟಿ ಅಧ್ಯಕ್ಷ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡೋಕೆ ಚೆನ್ನೈನ ಕಂಪನಿಯೊಂದರಲ್ಲಿ 3 ಕೋಟಿ ರೂಪಾಯಿಗೆ ಪೆನ್ ಡ್ರೈವ್ ಖರೀದಿ ಮಾಡಿದ್ದಾರೆ. ಆಸ್ಟ್ರೇಲಿಯಾದ ಲ್ಯಾಬ್ ನಲ್ಲಿ ಇದನ್ನ ಎಡಿಟ್ ಮಾಡಿಸಿದ್ದಾರೆ. ಯಾವುದನ್ನ ಸೇರಿಸಬೇಕು ಅದನ್ನ ಮಾತ್ರ ಸೇರಿಸಿ ಸಿನಿಮಾ ಮಾಡದಂತೆ ಮಾಡಿ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಅಂತಾರಾಷ್ಟ್ರೀಯ ಜಾಲ ಸೇರ್ಕೊಂಡಿದೆ ಅನ್ನೋ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಕೇಸ್ ವಿಚಾರವಾಗಿ ಪ್ರಜ್ವಲ್ ಬಳಿಕ HD ರೇವಣ್ಣ ಅವರನ್ನ ಕೂಡ JDS ನಿಂದ ಅಮಾನತು ಮಾಡಬೇಕು ಅಂತ ಕೆಲ ಸ್ವಪಕ್ಷದ ನಾಯಕರೇ ಒತ್ತಾಯ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಇದುವರೆಗೂ ಯಾವ ನಾಯಕರು ಓಪನ್ ಆಗಿ ಮಾತನಾಡಿಲ್ಲ. ಏನೋ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿ ಭಾರತದ ಡೆಮೋಗ್ರಫಿ ಕುರಿತಂತೆ ಜನಸಂಖ್ಯೆ ಮತ್ತು ಅವರ ಧರ್ಮ ಶ್ರದ್ಧೆ ಬಗ್ಗೆ ಕೊಟ್ಟಿರೋ ವರದಿಯಲ್ಲಿ ರಾಷ್ಟ್ರ ರಾಜಕೀಯದಲ್ಲಿ ಸ್ಫೋಟಕ ಕೋಲಾಹಲಕ್ಕೆ ಕಾರಣ ಆಗೋ ಅಂಶಗಳಿವೆ.
ಈ ರಿಪೋರ್ಟ್ನಲ್ಲಿ 1951ರಿಂದ 2015 ತನಕ ಹಿಂದೂಗಳ ಪ್ರಮಾಣ 7.8% ಡೌನ್ ಆಗಿದೆ ಅಂತ ಹೇಳಲಾಗಿತ್ತು. ಈಗ ರಾಜಕೀಯ ವಾಗ್ಯುದ್ಧಕ್ಕೆ ಇದು ಕಾರಣ ಆಗಿದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಈ ಕುರಿತು ರಿಯಾಕ್ಟ್ ಮಾಡಿ, ಇದೊಂದು ದೊಡ್ಡ ಸಮಸ್ಯೆ, ಎಲ್ಲ ಭಾರತೀಯರು ಈ ರಿಪೋರ್ಟ್ ಅನ್ನು ಚೆನ್ನಾಗಿ ಗಮನಿಸಬೇಕು, ಈ ಬಗ್ಗೆ ಪ್ರಶ್ನಿಸಬೇಕು. ಕೇವಲ ಮುಸ್ಲಿಂ ಸಮುದಾಯದವರ ಜನಸಂಖ್ಯೆ ಮಾತ್ರ ಅಷ್ಟೊಂದು ಏರಿಕೆಯಾಗಿದೆ ಅಂದರೆ ಈ ಬಗ್ಗೆ ಭಾರತೀಯರು ಸೀರಿಯಸ್ ಆಗಿ ಥಿಂಕ್ ಮಾಡಲೇಬೇಕು. ಈ ಪೈಕಿ ಅಕ್ರಮ ವಲಸೆ ಮತ್ತು ಮತಾಂತರಗಳಿಂದ ಅದೆಷ್ಟು ಸಂಖ್ಯೆ ಹೆಚ್ಚಾಗಿರಬೇಕು, ಮುಸ್ಲಿಂ ಸಮುದಾಯದವರ ಬೆಳವಣಿಗೆಯಿಂದ ಅದೆಷ್ಟು ಬೌದ್ಧರು, ಜೈನರು, ಸಿಖ್ಖರು ಮತ್ತು ಕ್ರಿಶ್ಚಿಯನ್ರು ಭಾರತ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಅಲ್ಪಸಂಖ್ಯಾತರಿಗೆ ಕೊಡೋ ಬೆನಿಫಿಟ್ನಿಂದ ವಂಚಿತರಾಗಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ರಿಪೋರ್ಟ್ ಅನ್ನು ನಿರಾಕರಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಪತ್ರಕರ್ತರು ಈ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಕ್ಕೆ, ಯಾರಿಂದ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡಿತು ಅವರ ಹತ್ರನೇ ಹೋಗಿ ಈ ಪ್ರಶ್ನೆ ಮಾಡಿ ಅಂತ ಹೇಳಿದ್ದಾರೆ. 2023-24ನೇ ಸಾಲಿನ SSLC ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದೆ. ಒಟ್ಟು 8.59 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ಅದರಲ್ಲಿ 6.31 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿ ರಾಜ್ಯದಲ್ಲಿ ಒಟ್ಟು 73.40% ಫಲಿತಾಂಶ ದಾಖಲಾಗಿದೆ. ಜಿಲ್ಲಾವಾರು ಫಲಿತಾಂಶದಲ್ಲಿ ಈ ವರ್ಷ 94%ನೊಂದಿಗೆ ಉಡುಪಿ ಅಗ್ರಸ್ಥಾನ ಪಡ್ಕೊಂಡ್ರೆ 50.59% ರಿಸಲ್ಟ್ನೊಂದಿಗೆ ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಈ ಬಾರಿ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ಬಾಗಲಕೋಟೆಯ ವಿದ್ಯಾರ್ಥಿನಿ ಅಂಕಿತಾ ಬಸಪ್ಪ ಕನ್ನೂರ್ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ. ಮತದಾನ ವಿಚಾರವಾಗಿ ಶಿವಮೊಗ್ಗ ಪಕ್ಷೇತರ ಅಭ್ಯರ್ಥಿ KS ಈಶ್ವರಪ್ಪ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಮತದಾನದ ವೇಳೆ ನನ್ನ ವಿರುದ್ಧ ಎಡಿಟ್ ಮಾಡಿದ ಬ್ರೇಕಿಂಗ್ ನ್ಯೂಸ್ ಮಾದರಿಯ ವಿಡಿಯೋವೊಂದನ್ನು ಹರಿಬಿಡಲಾಗಿತ್ತು. ಅದರಲ್ಲಿ ಈಶ್ವರಪ್ಪ ಕಣದಿಂದ ಹಿಂದೆ ಸರಿದಿದ್ದು ಬಿಜೆಪಿಗೆ ಮತ ಹಾಕಿ ಅನ್ನೋ ಥರ ಎಡಿಟ್ ಮಾಡಿದ ವಿಡಿಯೋ ಹಾಗೂ ಪತ್ರಿಕೆಯಲ್ಲಿ ಪ್ರಕಟವಾದ ರೀತಿಯ ತುಣುಕಿನ ಸ್ಕ್ರೀನ್ ಶಾಟ್ ಹರಿಬಿಡಲಾಗಿತ್ತು. ಇದರಿಂದ ಮತದಾರರು ಗೊಂದಲಕ್ಕೊಳಗಾಗಿದ್ರು ಅಂತ ಈಶ್ವರಪ್ಪ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೇ 8ನೇ ತಾರೀಕು ಸಂಜೆ ಬೆಂಗಳೂರಲ್ಲಿ ಮಳೆಯಾಗಿದ್ದು, ಮುಂದಿನ 48 ಗಂಟೆಗಳ ಕಾಲ ರಾಜ್ಯದ ಹಲವು ಕಡೆ ಗುಡುಗು, ಬಿರುಗಾಳಿ ಸಹಿತ ಮಳೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಿಕ್ಕಮಗಳೂರು, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ಶಿವಮೊಗ್ಗ, ರಾಮನಗರ, ಬೆಂಗಳೂರು ನಗರ ಮತ್ತು ಗ್ರಾಮಾಂತರಗಳಲ್ಲಿ ಭಾರೀ ಮಳೆಯಾಗುವ ಸೂಚನೆ ಇದೆ. ಜೊತೆಗೆ ಮೇ 12ರ ನಂತರ ರಾಜ್ಯದ ಹೆಚ್ಚಿನ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಳೆಗಾಲದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿಸೋಕೆ ಬೆಸ್ಕಾಂ ವಾಟ್ಸ್ಆಪ್ ನಂಬರ್ ಒಂದನ್ನು ಬಿಡುಗಡೆ ಮಾಡಿದೆ. ಫೋಟೋ ಸಮೇತ ವಾಟ್ಸ್ಆಪ್ ಮಾಡಿದ್ರೆ ಕೂಡಲೇ ಸಮಸ್ಯೆಗೆ ಸ್ಪಂದಿಸೋಕೆ ಬೆಂಗಳೂರನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿ 4 ಪ್ರತ್ಯೇಕ ವಾಟ್ಸ್ಆಪ್ ನಂಬರ್ಗಳನ್ನು ರಿಲೀಸ್ ಮಾಡಲಾಗಿದೆ. ಈ ನಂಬರ್ಗಳು ಈ ರೀತಿಯಾಗಿದೆ. ಬೆಂಗಳೂರು ಪೂರ್ವಕ್ಕೆ 8277884013, ಬೆಂಗಳೂರು ಪಶ್ಚಿಮಕ್ಕೆ 8277884012, ಬೆಂಗಳೂರು ಉತ್ತರಕ್ಕೆ 8277884014 ಮತ್ತು ಬೆಂಗಳೂರು ದಕ್ಷಿಣಕ್ಕೆ 8277884017 ಈ ವಾಟ್ಸ್ಆಪ್ ನಂಬರ್ಗಳನ್ನು ಕೊಡಲಾಗಿದೆ. ಭಾರತ ಮಾಲ್ಡೀವ್ಸ್ ಬಿಕ್ಕಟ್ಟಿನ ಬಳಿಕ ಇದೀಗ ಮಾಲ್ಡೀವ್ಸ್ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಭಾರತಕ್ಕೆ ಬಂದಿದ್ದಾರೆ. ಆದರೆ ಭಾರತದ ಕಡೆ ಬಂದಿರೋ ಮೂಸಾ ಜಮೀರ್ಗೆ ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಮಾಡಿದ್ದಾರೆ. ಮೂಸಾ ಜಮೀರ್ ಭಾರತಕ್ಕೆ ಭೇಟಿ ನೀಡುವ ಮುಂಚೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ವಿದೇಶಾಂಗ ಸಚಿವರಾದ S ಜೈಶಂಕರ್ರನ್ನ ಮೀಟ್ ಮಾಡೋಕೆ ಬಹಳ ಉತ್ಸುಕನಾಗಿದ್ದೀನಿ, ಪರಸ್ಪರ ಹಿತ ಬೆನಿಫಿಟ್ಗಾಗಿ 2 ದೇಶಗಳ ನಡುವಿನ ಸಹಕಾರ ಹೆಚ್ಚಿಸೋಕೆ ಮಾತುಕತೆ ಮಾಡ್ತೀನಿ ಅಂತ ಪೋಸ್ಟ್ ಹಾಕಿದ್ರು. ಆದರೆ ಈ ಪೋಸ್ಟ್ಗೆ ಭಾರತೀಯರು ಕಾಮೆಂಟ್ ಮೇಲೆ ಕಾಮೆಂಟ್ ಮಾಡಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ಒಬ್ಬ ಯೂಸರ್ ಏನು ಪರಸ್ಪರ ಹಿತಕ್ಕ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಬ್ರು ಒಂದು ಕರೆಕ್ಷನ್ ಸರ್, ಇದು ಮಾಲ್ಡೀವ್ಸ್ ಜನರ ಏಕಪಕ್ಷೀಯ ಲಾಭಕ್ಕಾಗಿ ಅಂತ ಹೇಳಿದ್ದಾರೆ. ಇನ್ನೊಬ್ಬ ಯೂಸರ್ ನಿಮ್ಮ ಕ್ಷಮಾಪಣೆ ಎಲ್ಲಿದೆ ಅಂತ ಕೇಳಿದ್ದಾರೆ. ಹೀಗೆ ಸಾಲು ಸಾಲಾಗಿ ಭಾರತೀಯರು ಮೂಸಾ ಜಮೀರ್ಗೆ ಟ್ರೋಲ್ ಮಾಡಿದ್ದಾರೆ. ಹರಿಯಾಣದಲ್ಲಿ 3 ಪಕ್ಷೇತರ ಶಾಸಕರು ಬಿಜೆಪಿ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ತಗೊಂಡ ಬೆನ್ನಲ್ಲೇ ಈಗ ಜೆಜೆಪಿ ನಾಯಕ ಮಾಜಿ DCM ದುಷ್ಯಂತ್ ಚೌಟಾಲಾ ಗವರ್ನರ್ ಮೊರೆ ಹೋಗಿದ್ದಾರೆ. ಹರಿಯಾಣ ಸರ್ಕಾರಕ್ಕೆ ವಿಶ್ವಾಸ ಮತ ಯಾಚನೆಗೆ ನಿರ್ದೇಶನ ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಅಲ್ಲದೆ ಸರ್ಕಾರಕ್ಕೆ ಬಹುಮತದ ಕೊರತೆ ಇದ್ರೆ ಹರಿಯಾಣದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸಿ ಅಂತ ಕೂಡ ಒತ್ತಾಯ ಮಾಡಿದ್ದಾರೆ. ಇತ್ತೀಚೆಗೆ ತೆಲಂಗಾಣ ರ್ಯಾಲಿ ವೇಳೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಇತ್ತೀಚೆಗೆ ಅಂಬಾನಿ ಅದಾನಿಯನ್ನ ಬೈಯೋದು ಬಿಟ್ಟಿದ್ದಾರೆ. ಏನೋ ಅಂಬಾನಿ ಮತ್ತು ಅದಾನಿಯಿಂದ ಕಾಂಗ್ರೆಸ್ಗೆ ಟೆಂಪೋದಲ್ಲಿ ಲೋಡ್ಗಟ್ಲೆ ಕಪ್ಪು ಹಣ ಸಿಕ್ಕಿದ್ಯಾ ಏನ್ ಕತೆ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ವಿಡಿಯೋ ಮೂಲಕ ಉತ್ತರ ಕೊಟ್ಟಿರೋ ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಅವರು ವೈಯಕ್ತಿಕ ಅನುಭವದ ಮೇಲೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಮೋದಿ ಅವರು ಅದಾನಿ ಅಂಬಾನಿ ಬಗ್ಗೆ ಪಬ್ಲಿಕ್ ನಲ್ಲಿ ಈ ರೀತಿ ಮಾತನಾಡಿರೋದು ಇದೇ ಮೊದಲು. ಒಂದು ಕೆಲಸ ಮಾಡಿ, ಅಂಬಾನಿ ಅದಾನಿ ಇರೋ ಕಡೆಗೆ CBI EDಗಳನ್ನ ಕಳಿಸಿ ತನಿಖೆ ಮಾಡೋಕೆ ಹೇಳಿ, ಇದಕ್ಕೆಲ್ಲ ಹೆದರಬೇಡಿ ಅಂತ ಮೋದಿ ಅವರ
ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ. ಈ ನಡುವೆ ಇದೀಗ ಪಿಎಂ ನರೇಂದ್ರ ಮೋದಿ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮಧ್ಯೆ ಪಬ್ಲಿಕ್ ಡಿಬೇಟ್ ನಡೆಸೋಕೆ ಆಹ್ವಾನ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾದ ಮದನ್ ಬಿ ಲೋಕುರ್, ದಿಲ್ಲಿ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದ ಎಪಿ ಶಾ ಮತ್ತು ಖ್ಯಾತ ಪತ್ರಕರ್ತರಾದ ಎನ್ ರಾಮ್ ಅವರು ಸೇರಿ ಮೋದಿ ಮತ್ತು ರಾಹುಲ್ರಿಗೆ ಬನ್ನಿ ಓಪನ್ ಡಿಬೇಟ್ ಮಾಡಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಐಪಿಎಲ್ ಮ್ಯಾಚ್ನ ಹೀನಾಯ ಸೋಲಿನ ಆಕ್ರೋಶವನ್ನ ಲಕ್ನೋ ತಂಡದ ಮಾಲೀಕ ಮೀಡಿಯಾ ಮುಂದೆನೆ ತೋರಿಸಿರೋ ಘಟನೆ ನಡೆದಿದೆ. ಪಂದ್ಯ ಸೋಲ್ತಿದ್ದ ಹಾಗೆ ಡಗೌಟ್ನತ್ತ ಬಂದ ರಾಹುಲ್ಗೆ ಎಲ್ಎಸ್ಜಿ ಮಾಲೀಕ ಸಂಜೀವ್ ಗೋಯಂಕ ಬೈದಿರೋದು ಟಿವಿಯಲ್ಲಿ ಪ್ರಸಾರ ಆಗಿದೆ. ಈ ವಿಚಾರವಾಗಿ ಸಂಜೀವ್ರ ವರ್ತನೆಗೆ ವ್ಯಾಪಕ ಟೀಕೆ ಕೇಳಿಬರ್ತಾ ಇದೆ. ಇದೇ ಸಂಜೀವ್ ಗೋಯಂಕ ಈ ಹಿಂದೆ ಪುಣೆ ಸೂಪರ್ ಜೈಂಟ್ಸ್ ಒಂದು ಸೀಸನ್ ಕಳಪೆಯಾಗಿ ಆಡಿದ್ದಕ್ಕೆ ಧೋನಿ ಅವರಿಂದ ಕ್ಯಾಪ್ಟನ್ಸಿ ಕಿತ್ತು ಸ್ಟೀವ್ ಸ್ಮಿತ್ ಅವರಿಗೆ ಕೊಟ್ಟಿದ್ರು. ಸ್ವಲ್ಪ ಕ್ರೇಜಿಯಾಗಿ ವರ್ತಿಸ್ತಾರೆ ಆಗಾಗ ಈ ಮನುಷ್ಯ. ಲೋಕಸಭಾ ಚುನಾವಣೆಯ ಕಾವು ಈಗ ದಲಾಲ್ ಪೇಟೆ ಮೇಲೂ ಕೂಡ ಪರಿಣಾಮ ಬೀರುತ್ತಾ ಇದೆ. ಭಾರತದ ಷೇರುಪೇಟೆ ಇವತ್ತು ಬರೋಬ್ಬರಿ 1.5% ಬಿದ್ದಿದೆ. ಈ ಮೂಲಕ ನಿರಂತರ 5ನೇ ಸೆಷನ್ನಲ್ಲೂ ಕೂಡ ಕೆಂಪು ಪಟ್ಟಿಯಲ್ಲೇ ವಹಿವಾಟು ಅಂತ್ಯಗೊಳಿಸಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 1062 ಪಾಯಿಂಟ್ಸ್ ಬಿದ್ದು ದೊಡ್ಡ ಕುಸಿತ 72,404ಕ್ಕೆ ರೀಚ್ ಆಗಿದೆ. ನಿಫ್ಟಿ 345 ಪಾಯಿಂಟ್ಸ್ ಕಳ್ಕೊಂಡು 21,957ಕ್ಕೆ ತಲುಪಿದೆ. ಹೂಡಿಕೆದಾರರು ಇವತ್ತು ಒಂದೇ ದಿನ 7.3 ಲಕ್ಷ ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯ ಮೊದಲ 3 ಹಂತದ ವೋಟಿಂಗ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿರೋದು ಹೂಡಿಕೆದಾರರಲ್ಲಿ ರಿಸಲ್ಟ್ ಬಗ್ಗೆ ಒಂದಷ್ಟು ಗೊಂದಲ, ಅನಿಶ್ಚಿತತೆ ಮೂಡಿಸಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಎಲೆಕ್ಷನ್ಗೆ ಮುನ್ನ ಇದ್ದ ಹುಮ್ಮಸ್ಸು ಹೂಡಿಕೆದಾರರಲ್ಲಿ ಕಾಣಿಸ್ತಾ ಇಲ್ಲ. ಮೋದಿ 3ನೇ ಅವಧಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಬಹುತೇಕ ಸರ್ವೆಗಳು ಹೇಳ್ತಾ ಇದ್ರು ಕೂಡ ವಿನ್ನಿಂಗ್ ಮಾರ್ಜಿನ್ ಬಗ್ಗೆ ಮಾರುಕಟ್ಟೆ ಗೊಂದಲದಿಂದ ನೋಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ರಿಲಯನ್ಸ್, ಎಲ್&ಟಿ ಯಂತಹ ಲಾರ್ಜ್ ಕ್ಯಾಪ್ಗಳಲ್ಲಿ ಭರ್ಜರಿ ಸೆಲ್ ಆಫ್ ನಡೀತಾ ಇದೆ. ಇದರ ಜೊತೆಗೆ ಕೆಲ ಕಂಪನಿಗಳ ವೀಕ್ Q4 ಪರ್ಫಾರ್ಮೆನ್ಸ್, ವಿದೇಶಿ ಹೂಡಿಕೆದಾರರ ಸೆಲ್ಲಿಂಗ್, ಜಾಗತಿಕ ಮಾರುಕಟ್ಟೆಯ ನೆಗೆಟಿವ್ ಟ್ರೆಂಡ್ ಷೇರುಪೇಟೆಯ ಕುಸಿತಕ್ಕೆ ಇದರ ಪ್ರಮುಖ ಕಾರಣಗಳು ಅಂತ ಗುರುತಿಸಲಾಗಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಜಾಸ್ತಿಯಾಗಿ 83 ರೂಪಾಯಿ 51 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 143 ರೂಪಾಯಿ ಕಮ್ಮಿಯಾಗಿ 71,502 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 130 ರೂಪಾಯಿ ಕಮ್ಮಿಯಾಗಿ 65,500 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 800 ರೂಪಾಯಿ ಜಾಸ್ತಿಯಾಗಿ 82,342 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡು ಇಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.